ನಿಮಗೆ ಶರಾವತಿ ಪಂಪ್ ಸ್ಟೋರೇಜ್ ವಿಚಾರದಲ್ಲಿ ನಾವು ಅಷ್ಟೇ ಗಟ್ಟಿಯಾದ ನಿಲುವನ್ನು ಇಟ್ಕೊಂಡಿದ್ದೇವೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಆವತ್ತು ನಾನು ಇಲ್ಲ ಅಂತ ತಿಳ್ಕೊಂಡಿದ್ದೆ, ನನ್ನ ಜೀವಂತ ಇಲ್ಲ ಅಂತ ತಿಳ್ಕೊಂಡಿದ್ದೆ. ನನ್ನ ಬಲಿಯ ಮೇಲೆ ಆಗಬೇಕು. ಇದು ನನ್ನ ಆರಂಭದ ಮಾತು ಹೌದು, ಇವತ್ತು ಮಾತು ಹೌದು, ನಾಳೆ ಮಾತು ಇದೆ ಹೌದು. ಅದರಲ್ಲಿ ವ್ಯತ್ಯಾಸ ಇದೆ. ಯಾಕೆಂದರೆ ಇದರ ಹಿಂದೆ ಕಾಣದ ಅನೇಕ ಕೈಗಳು ಕೆಲಸ ಮಾಡ್ತವೆ, ಕುರುಡು ಕಾಂಚನ ಕೆಲಸ ಮಾಡ್ತದೆ, ಅಧಿಕಾರಿಗಳ ದಾಹ ಇದರಲ್ಲಿದೆ, ರಾಜಕೀಯದ ದಾಹದ ಪ್ರಭಾವವೇ ಇದೆ. ಆ ಕಾರಣಕ್ಕಾಗಿ ಎಷ್ಟೋ ಯೋಜನೆಗಳು ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡಿದೆ, ಅಭಿವೃದ್ಧಿ ಅನ್ನುವ ಹೆಡ್ಡಿಂಗನ್ನು ಕೊಟ್ಟುಕೊಂಡು ಇಲ್ಲಿ ಬಲಿಯಾಗ್ತಾ ಇದ್ದಾರೆ. ಈಗಾಗಲೇ ಯುನೆಸ್ಕೋ ಈ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ಕಾರ್ಯವನ್ನು ಮಾಡಬೇಕು ಅಂತಾದರೆ ತಮ್ಮ ಅನುಮತಿಯನ್ನು ಪಡೆದು ಮಾಡಬೇಕು, ತಮ್ಮ ಗಮನಕ್ಕೆ ಬರದೆ ಯಾವ ಕಾರ್ಯ ಮಾಡಬಾರದು ಅನ್ನುವ ನಿರ್ದೇಶನವನ್ನು ಬಹುಶಃ ಮೊನ್ನೆ ಕೊಟ್ಟದೆ, ನಿನ್ನೆ ಮಾಧ್ಯಮದಲ್ಲೂ ಸಹ ಆ ಬಗ್ಗೆ ವರದಿ ಆಗಿದೆ. ಇದು ಬಹಳ ಒಂದು ಸಂತೋಷದ ವಿಚಾರ. ಯುನೆಸ್ಕೋವನ್ನು ನಾವು ಅಭಿನಂದಿಸ್ತೇವೆ. ಯಾಕೆಂದರೆ ಈ 10 ವರ್ಷದಲ್ಲಿ 8.16 ಬಿಲಿಯನ್ ಸಾಧಾರಣ ಇಂಡಿಯನ್ ರುಪೀಸ್ ಪ್ರಕಾರದಲ್ಲಿ 12,000 ಕೋಟಿ ವಿನಿಯೋಗ ಮಾಡಿದ್ದಾರೆ. 12,000 ಕೋಟಿ ಅವರಿಗೆ ಹೇಳಲಿಕ್ಕೆ ಹಕ್ಕು ಉಂಟು. ಯಾಕೆಂದರೆ ಇದರ ರಕ್ಷಣೆಗಾಗಿ ಅವರು ಹಣವನ್ನು ತೆತ್ತಿದ್ದಾರೆ. ಆ ಕಾರಣಕ್ಕೆ ಅವರು ನಿನ್ನೆ ಕೊಟ್ಟಂಥ ವರದಿ ನಾವು ಖಂಡಿತವಾಗಿ ಅಭಿನಂದಿಸ್ತೇವೆ. ನಾವು ಈಗಾಗಲೇ 1 ವರ್ಷದಿಂದಲೇ ಅವರಿಗೆ ನಾವು ಪತ್ರವನ್ನು ಬರೆದಿದ್ದೀವಿ. ಆ ಪತ್ರಕ್ಕೆ ಬಹುಶಃ ಸ್ಪಂದಿಸ್ತಕ್ಕಂಥ ಕೆಲಸ ಈಗ ಆರಂಭ ಆಗಿದೆ. ಕೇವಲ ಸರ್ಕಾರದಲ್ಲಿ ನಾವು ಮನವಿ ಮಾಡಿದ್ದಲ್ಲದೆ ಯುನೆಸ್ಕೋಕ್ಕೂ ನಾವು ಮನವಿಯನ್ನು ಮಾಡಿದ್ವಿ. ಅವರ ಸ್ಪಂದನೆ ಸಿಕ್ಕಿದೆ. ಸರ್ಕಾರ ಆದಷ್ಟು ಬೇಗ ಕಣ್ ತೆರೆದು ಕಿವಿ ತೆರೆದು ಈ ಕಾರ್ಯಕ್ಕೆ ಸ್ಪಂದಿಸ್ತದೆ ಅಂತ ಭಾವಿಸ್ತೇವೆ, ಸ್ಪಂದಿಸ್ತದೆ ಅಂತ ಬಯಸ್ತೇವೆ. ನಾವು ಇವತ್ತಿಲ್ಲಿ 16,000 ಮರಕ್ಕೆ ನಾನು ಅಷ್ಟೇ ಬಡ್ಕೊಳ್ತಾ ಇಲ್ಲ, ಅಥವಾ 54 ಹೆಕ್ಟೇರ್ ಜಾಗ ಹೋಗ್ತದೆ, ಖಂಡಿತ ಅಲ್ಲ. ನೀವು KPC ಅವರು ಕೇಳಿ ಹೇಳ್ತಾರೆ, ನಾವು ಪಂಪ್ ಸ್ಟೋರೇಜ್ಗಾಗಿ 1 ಇಂಚು ಜಾಗ ಹೋಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ನಾವು ಭೂಮಿ ಅಡಿಗೆ ಮಾಡ್ತಾ ಇದ್ದೇವೆ, ನಿಮ್ಗೆ ಯಾವ ಮರನೂ ಹೋಗೋದಿಲ್ಲ ಅಂತ ಹೇಳಿ. ಆದರೆ ಭೂಮಿ ಅಡಿಗೆ ಮಾಡುವಾಗ ಆ ಸುರಂಗದ ನಿಮಗೆ ಕೆನಲಿನ ಕಬ್ಬಿಣದ ಲೋಹ ಇರ್ತದಲ್ಲ, ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವರಿಗೆ ರೋಡ್ ಬೇಕು. 40 ಅಡಿ ಅಗಲದ ರೋಡ್ ಬೇಕು ಅವರಿಗೆ. ಹಾಗಾಗಿ 60 ಅಡಿ ಅಗಲ ಜಾಗವನ್ನು ಗುರುತಿಸ್ಕೊಂಡಿದ್ದಾರೆ. ಅಲ್ಲಿ ಮರ ಹೋಗ್ತಾ ಇದೆ ಬಿಟ್ಟರೆ ಇನ್ನೆಲ್ಲೂ ಮರ ಹೋಗ್ತಾ ಇಲ್ಲ. ಎಷ್ಟು ಸೂಕ್ಷ್ಮವಾಗಿ ಅವರು ಮಾತನಾಡ್ತಾರೆ ಅಂತಂದರೆ, 16,000 ಮರ ಅವ್ರಿಗೆ ಏನೂ ಅಲ್ಲ. ಇಲ್ಲಿ ನಾವು ಯೋಚನೆ ಮಾಡಬೇಕು. ನೀವು ವಿದ್ಯುತ್ ಉತ್ಪಾದನೆ ಮಾಡೋ ತನಕ ಮೆಗಾ ಇಂಜಿನಿಯರ್ ಸಂಬಂಧಪಟ್ಟಂಥ ಸಂಸ್ಥೆದೋ ಅಥವಾ KPCದೋ ಆಗಿರ್ತದೆ. ವಿದ್ಯುತ್ ಉತ್ಪಾದನೆ ಮಾಡಿದ ನಂತರ ಅದು ಅವರ ಸ್ವಾಧೀನ ಅಲ್ಲ, ಅದು ರಾಷ್ಟ್ರೀಯ ಸ್ವತ್ತು ಅಂತ ಆಗ್ತದೆ. ವಿದ್ಯುತ್ ಉತ್ಪಾದನೆ ಮಾಡಿದ ನಂತರ ಆನಂತರ ಹೋಗುವ ಜಾಗಕ್ಕೆ ಯಾವ ಕಾನೂನು ಸಹ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆಗ ಜನರಿಗೆ ಎಚ್ಚರ ಆಗಬಹುದು. ಬಹುಶಃ ಇವತ್ತು ನಾವು ಹೇಳಿದಂಥ ಧ್ವನಿ ಜನಸಾಮಾನ್ಯರಿಗೆ ಅರ್ಥ ಆಗದೆ ಇರಬಹುದು. ಏನಕ್ಕೆ ಸುಮ್ಮನೆ ಹೋರಾಟ ಮಾಡ್ತಾರೆ, ಅದೊಂದು ಹಾಕೊಂಡು ಹೋದ್ರೆ ಏನು ಅಭಿವೃದ್ಧಿ ಆಗಲಿ ಎನ್ನುವ ಭಾವನೆ ಕೆಲವರು ಹುಟ್ಟಾಕ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ. ಆದರೆ ನಮ್ಮ ಧ್ವನಿ ಕೇವಲ ಇಷ್ಟಕ್ಕೆ ಅಲ್ಲ, ಇಲ್ಲಿ ಆಗ್ತಕ್ಕಂಥ ಮುಂದಿನ ಅನಾಹುತಗಳನ್ನು ನಾವು ಯೋಚನೆ ಮಾಡಿದರೆ ಖಂಡಿತ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಇದು. ಇದನ್ನು ತಡಿಬೇಕು. ಈಗ ನೋಡಿ, ಕೋರ್ಟಲ್ಲಿ ಸ್ಟೇ ಆಗಿದೆ. ಜನರಿಗೆ ನೀವು ಸಭೆ ಇಟ್ಕೊಂಡ್ರೆ ಕೋರ್ಟೇ ಸ್ಟೇ ಆಗಿದೆಯಲ್ಲ, ನಾವು ಹೋದರೂ ನಡೀತದೆ. ಈ ಕಾರಣಕ್ಕಾಗಿ ಜನರ ಭಾವನೆಯಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಒಗ್ಗೂಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಧಾರ್ಮಿಕ ಕೇಂದ್ರ ಆದರೆ ಸಾಮಾಜಿಕವಾದಂತಹ ಕಾಳಜಿಯಿಂದ ಸುಮಾರು ಉತ್ಸವದ ಪ್ರಾರಂಭ ಮಾಡಿದ ದಿನದಿಂದ ನಾವು ಒಂದು ಭಾಗ ಅಂತ ಮಾಡಲೇ ಇಲ್ಲ. ನೀವು ನಮ್ಮ ಎಲ್ಲೇ ಮಾತನ್ನ ಬಹುಶಃ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಮಾತನ್ನು ಕೇಳ್ಬೋದು, ಅಥವಾ ನಾವು ಮಾತಾಡಿರ್ತಕ್ಕಂಥದ್ದು ಸಂಪೂರ್ಣ ರೆಕಾರ್ಡ್ ಇದೆ. ನಾನು ಎಲ್ಲೂ ಸಹ ಯಾವತ್ತೂ ಸಹ
ಒಂದು ಭಾಗದ ಬಗ್ಗೆ ನಾನು ಮಾತಾಡಿಲ್ಲ, ನಾನು ಮಾತಾಡೋದು ಇಲ್ಲ.